हाँ स्टूडेंट, कैसे हैं आप। फिर सेकेंड क्लास में आपको रिवीजन स्टार्ट किए हैं। लास्ट क्लास आपको रू के अभ्यास से आपको रिवीजन स्टार्ट हुआ है। लास्ट क्लास में आपको रिवीजन के और रू की मात्रा किसी तरह रहता है और रू की मात्रा आपको किसी तरह अक्षरों को लाकर शब्दों किसी तरह पढ़ना है, उसके बारे में हम लास्ट क्लास में देखे हैं। आज के दिन हम क्या करेंगे, रू स्वर से बने वाक्य, इस पर हम देखेंगे। आइए, थैंक यू, वेलकम टू ऑनलाइन क्लास रू के अभ्यास। आज के दिन हम क्या करना है, रू स्वर से बने वाक्य, इस पर हम ध्यान देकर अच्छी तरह देखेंगे। देखिए, फर्स्ट आपको चित्र देखें, मृदंग, पहला आपको चित्र ऊपर दिख रहा है मृदंग, नेक्स्ट तृण, वृक्ष और कृष्णा। यहाँ पर एक दिख रहा है आपको, एक ऋषि बैठा है तपस्या को, आगे हरियाली में मृगों ने भोजन कर रहे हैं। ನೋಡಿ ಇಲ್ಲಿ ಋಷಿ ತಪಸ್ಸಿಗೆ ಕುಳಿತಿದ್ದಾನೆ, ಮುಂದುಗಡೆ ಹಚ್ಚು ಹಸಿರಾದಂಥ ಹುಲ್ಲು, ಆ ಹುಲ್ಲನ್ನು ಪ್ರಾಣಿಗಳು ತಿಂತಾ ಇದ್ದಾವೆ. ಈ ಒಂದು ದೃಶ್ಯವನ್ನು ನೋಡಿ ಇಲ್ಲಿ ವಾಕ್ಯವನ್ನು ಮಾಡಿದ್ದಾರೆ. ನೋಡೋಣ ಏನಂತ. ಈಗಾಗಲೇ ನಿಮಗೆ ನಾನು ಈ ಪಾಠವನ್ನು ಹೇಳಿದ್ದೇನೆ, ನಿಮಗೆ ಈಗಾಗಲೇ ತಿಳಿದಿದೆ. ನೋಡಿ ಮತ್ತೆ ಒಂದು ಸಾರಿ ನಿಮಗೆ ರಿವಿಷನನ್ನು ಮಾಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ऋषि इस कृपा के लिए तप करता है, इससे हृदय की द्रोण निकल जाता है। बारिश की ऋतु में हरे तृण और वृक्ष सुंदर लगते हैं। मृदु तृण मृगों का भोजन है। इतना ही इस लेसन खत्म हो चुका है। ऋषि इस कृपा के लिए तप करता है, इससे हृदय की द्रोण निकल जाती है। बारिश की ऋतु में हरे तृण और वृक्ष सुंदर लगते हैं। मृदु तृण मृगों का भोजन है। कंप्लीट। देखिए फर्स्ट लाइन देखिए कन्नड़ में आपको, ऋषि इस कृपा के लिए तप करते हैं। ಋಷಿ ಏತಕ್ಕೆ ತಪಸ್ಸು ಮಾಡ್ತಾನೆ, ಈಶ್ವರನ ಜ್ಞಾನೋದಯದಿಂದ ಅವ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಈಶ್ವರನ ಋಷಿ ಇಸ್ ಕೃಪಾಕಲೆ ಆ ಒಂದು ಈಶ್ವರನ ಕೃಪೆಗಾಗಿ ಅವ ತಪಸ್ಸವನ್ನು ಮಾಡ್ತಾ ಇದ್ದಾನೆ. ಇಸ್ಸೆ ಹೃದಯಕ್ಕೆ ದ್ರೋಣ ನಿಕಲ್ ಜಾತಿ ಹೈ, ಇದರಿಂದ ಏನಾಗುತ್ತೆ, ಮನಸ್ಸಿನ ಕಲ್ಮಶವನ್ನು ಹೋಗಲಾಡಿಸಲು ಈ ತಪಸ್ಸದಿಂದ ಸಾಧ್ಯ ಅಂತ ಹೇಳ್ತಾವೆ. ಋಷಿ ತಪಸ್ಸು ಮಾಡ್ತಾನೆ, ತಪಸ್ಸು ಮಾಡೋದ್ರಿಂದ ಏನಾಗುತ್ತೆ, ಹೃದಯದ ದ್ರೋಣ ನಿಕಲ್ ಜಾತ, ಹೃದಯದಲ್ಲಿರುವ ಕಲ್ಮಶ ಗುಣವನ್ನು ಹೊಡೆದು ಓಡಿಸಲು ಸಾಧ್ಯವಾಗುತ್ತೆ. ಬಾರಿಶ್ ಕೆ ಋತು ಮೇ ಹರೆ ತೃಣ और ವೃಕ್ಷ ಸುಂದರ लगते हैं. ಮಳೆಗಾಲದಲ್ಲಿ, ಮಳೆಯ ಒಂದು ಋತುವಿನಲ್ಲಿ ಎಲ್ಲಿ ನೋಡಿದರೂ ಹೇಗೆ ಕಾಣುತ್ತೆ, ಹಚ್ಚು ಹಸಿರಾಗಿ ಕಾಣುತ್ತೆ. ಬಾರಿಶ್ ಕೆ ಋತು ಮೇ ಹರೆ ತೃಣ और ವೃಕ್ಷ ಸುಂದರ लगते हैं. ಮಳೆಗಾಲದಲ್ಲಿ ಎಲ್ಲಿ ನೋಡಿದರೂ ಸಹ ಹಚ್ಚು ಹಸಿರಾಗಿ ಕಾಣುತ್ತೆ. ಮೃದು ತೃಣ ಮೃಗೋಂ ಕಾ ಭೋಜನ ಹೈ, ಆ ಒಂದು ಹುಲ್ಲು ಯಾವುದರ ಒಂದು ಭೋಜನ ಐತಿ, ಆ ಹುಲ್ಲನ್ನು ಮಾನವ ತಿನ್ನಲ್ಲ, ಆ ಹುಲ್ಲನ್ನು ಮೃಗಗಳ ಭೋಜನವಾಗಿದೆ. ಪ್ರಾಣಿಗಳಿಗೆ ಆ ಒಂದು ಹಚ್ಚ ಹಸಿರಾದಂಥ ಹುಲ್ಲು ತುಂಬ ಹಸಿವಿನಿಂದ ಕೂಡಿದ ಪ್ರಾಣಿಗಳಿಗೆ ಆಹಾರವಾಗಿದೆ. ಮೃದುತ್ರ ಮೃಗಂಕ ಭೋಜನ ಹೇ, ಹಚ್ಚ ಹಸಿರಾದ ಹುಲ್ಲು ಪ್ರಾಣಿಗಳ ಆಹಾರವಾಗಿದೆ. ಇಲ್ಲಿಗೆ ಮುಗಿದು. ಇಷ್ಟನ್ನು ಇವು ಸ್ಟೋರಿಯಲ್ಲಿ ಹೇಳಿದ್ದಾರೆ. ನೋಡಿ, ಆ ಋಷಿಯನ್ನು ತಪಸ್ಸೆ ಮಾಡ್ತಾನೆ, ತಪಸ್ಸೆ ಮಾಡೋದ್ರಿಂದ ಆ ಒಂದು ಹೃದಯದಲ್ಲಿ ಕಲ್ಮಶ ಗುಣವನ್ನು ಹೊಡೆದಾಡಿಸಲು ತಪಸ್ಸನ್ನು ಮಾಡ್ತಾನೆ. ಮತ್ತು ಮಳೆಗಾಲದಲ್ಲಿ ಎಲ್ಲಿ ನೋಡಿದರೂ ಹಚ್ಚ ಹಸಿರಾಗಿ ಕಾಣುತ್ತೆ, ಆ ಹಚ್ಚ ಹಸಿರು ಏನಾಗಿದೆ, ಈ ಒಂದು ಪ್ರಾಣಿಗಳಿಗೆ ಆಹಾರವಾಗಿದೆ ಎಂಬುದನ್ನು ನೀವು ಕಂಡ್ಕೋಬೇಕು, ತಿಳಿದುಕೊಳ್ಳಬೇಕು. ಓಕೆ, ನಾವು ಮುಂದಿನ ಕ್ಲಾಸ್ನಲ್ಲಿ ಈ ಒಂದು ಅಧ್ಯಾಯ ನೋಡೋಣ. ಇವತ್ತಿನ ದಿವಸ ನೀವು ಇಷ್ಟನ್ನು ಇದು ನೀಟಾಗಿ ಮತ್ತೊಂದು ಸಾರಿ, ಮಗದೊಂದು ಸಾರಿ, 2 सारी ಆಗಲಿ ನೀಟಾಗಿ ಓದಬೇಕು. ओके, आज के दिन इतना ही बस. नेक्स्ट क्लास में इस आगे बढ़े 100 अध्याय को देखेंगे. थैंक यू, ऑल द बेस्ट.